ಹಲೋ ಎವ್ರಿವನ್, ವೆಲ್ಕಮ್ ಟು VSKC ಬ್ಲಾಗ್ಸ್. ಸೊ ಇವತ್ತು ನಾವು ಟ್ರಿಪ್ಗೆ ಹೋಗ್ತಿದ್ದೀವಿ, ನಾನು ಅಕ್ಕ ಮತ್ತು ರೂಮ್ಮೇಟ್ಸ್ ಎಲ್ಲರೂ. ಸೊ ಈಗ ಕಾರ್ ವಾಶ್ ಮಾಡೋಕ್ಕೆ ನಾನು ಅಕ್ಕ ಹೋಗ್ತಿದ್ದೀವಿ. ಸೊ ಕಾರ್ ವಾಶ್ ಮಾಡಿ ಇವತ್ತಿನ ಡೇ ವ್ಲಾಗ್ ಈ ಥರ ಸ್ಟಾರ್ಟ್ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ತಿದ್ದೀವಿ. ಸೊ ಗಾಯ್ಸ್, ಈಗ ನಾವು ಕಾರ್ ವಾಶ್ ಎಲ್ಲ ಮಾಡ್ತಿದ್ದೀವಿ. ಸೊ ಅಕ್ಕ ಪೈಪ್ ತೆಗಿತಿದ್ದಾರೆ. ಕಾರಲ್ಲಿ ವಾಶ್ ಮಾಡ್ತಿದ್ದೀವಿ ನಾವೇ. ಅಕ್ಕ ಕಾರ್ ಸೊ ಕಾರಲ್ಲಿ ಫುಲ್ ವಾಶ್ ಆಗೋಯ್ತು ಈಗ ನೀಟಾಗಿ. ಸೊ ಕಾರ್ ಫುಲ್ ಕ್ಲೀನ್ ಆಗಿಬಿಟ್ಟಿದೆ, ತುಂಬ ಚೆನ್ನಾಗಿ ವಾಶ್ ಮಾಡಿದ್ದಕ್ಕೆ. ಸೊ ಕಾರೆಲ್ಲ ವಾಶ್ ಮಾಡಿ ನಾವು ರೆಡಿಯಾಗಿ ಈಗ ಟ್ರಿಪ್ಗಂತ ಬಿಡ್ತಿದ್ದೀವಿ ಮನೆಯಿಂದ. ಸೊ ಈಗ ನಮಗೆ ಹೊಟ್ಟೆ ಹಸಿತಿದೆ ಅಂತ ನಾವು ತಿನ್ನೋಕ್ಕೆ ಹೋಗ್ತಿದ್ದೀವಿ. ಆ್ಯಕ್ಚುಲಿ ಇಡ್ಲಿ ತಿನ್ನಕ್ಕೆ ಹೋಗ್ತಿದ್ದೀವಿ. ಏನು ಬ್ರೋ ತಿಂದು ನಾವು ಏನು ಅಂತ ಗೊತ್ತಿಲ್ಲ ಅಂತ ವಿಷ್ಣುಗೆ. ಅಲ್ಲೋಗಿ ನೋಡೋಣ, ಇಡ್ಲಿ ಇರುತ್ತಂತ ಅಕ್ಕ ಹೇಳ್ತಿದ್ದಾರೆ. ಇಡ್ಲಿ ಟ್ರಕ್ ಅಂತ ಇದು ಇಂಡಿಯನ್ ಸ್ಟೈಲಲ್ಲಿ. ಹೋಗಿ ನೋಡೋಣ ಯಾವ ಥರ ಇರುತ್ತಂತ. ಸೊ ಇದೇ ಅಂತ ಫುಡ್ ಟ್ರಕ್. ನಮಗೆ ಇಂಡಿಯನ್ ಇಡ್ಲಿ ಸಿಗುತ್ತೆ ಇಲ್ಲಿ. ನೋಡೋಣ ಏನು ಇಡ್ಲಿ ಸಿಗುತ್ತೆ ಅಂತ ಮೆನ್ಯೂ ನೋಡೋಣ. ಇಂಡಿಯನ್ ಸ್ಟ್ರೀಟ್ ಟ್ರಕ್. ಬ್ರೇಕ್ಫಾಸ್ಟ್ ಇಡ್ಲಿ ಕರಿ ಮಂದಿಗೆ ಎಲ್ಲ ಇದೆ. ಬ್ಯುಸಿ ಇದ್ದಾರೆ. पीनट चटनी कौन टमाटो चटनी कौन ಪೀನಟ್ ಚಟ್ನಿ. ಇಡ್ಲಿ ನೋಡಿ ಗೈಸ್, ಯುಕೆಲಿ ಅಕ್ಕ ತಿಂತಿದ್ದಾರೆ ಇಡ್ಲಿ. ನೋಡಿ ಗೈಸ್, ಇಡ್ಲಿ ಆದರೆ ಬಂತು, ತಿಂತಿದ್ದೀನಿ. ತುಂಬ ಹೊಟ್ಟೆ ಹಸಿತಿದೆ. ನಾನೇ ವಿಡಿಯೋ ತೆಗಿಬೇಕು, ನಾನೇ ತಿನ್ನಬೇಕು. ಸೊ ಇಟ್ಸ್ ಹಾರ್ಡ್ ಟು ಡು ಬೋತ್. ಸರಿ, ಹಾಗಾದರೆ ನಾನು ತಿನ್ಬಿಟ್ಟು ವಿಡಿಯೋ ಮಾಡ್ತೀನಿ. ಬಾಯ್. ಡ್ರೈವಿಂಗ್ ಮಾಡಿ ತುಂಬ ಹೊಟ್ಟೆ ಹಸಿತಿತ್ತು. 5 hours ನಾನ್ ಸ್ಟಾಪ್ ಡ್ರೈವಿಂಗ್ ಮಾಡಿ ಮತ್ತೆ ಇಲ್ಲಿ ಊಟ ಮಾಡೋಣ ಅಂತ ಬಂದಿದ್ದೀವಿ. ಲೈಕ್ ಟು ಈಟ್ ಸಮಥಿಂಗ್ ಸ್ನ್ಯಾಕ್ಸ್ ಟು ಗೆಟ್ ಸಮ್ ಎನರ್ಜಿ. ಫುಲ್ ಟಯರ್ಡ್ ಆಗಿಬಿಟ್ಟಿದ್ದೀನಿ. ಅಂದರೆ ಫುಲ್ಲು ಗಾಡಿ ಓಡಿಸಿ ಕಾರು. ಆ್ಯಂಡ್ ದೆನ್ ಈಗ ಒಳಗಡೆ ಹೋಗಿ ಏನಾದರೂ ಒಂದು ಸ್ವಲ್ಪ ತಿನ್ನೋಣ ಅಂತ ಬಂದೆ. ಸೊ ಏನಾದರೂ ತಿನ್ನೋಣ ಈಗ. ಸೊ ನಾವು ತಿನ್ನೋಕ್ಕೆ ಬಂದ್ವಿ. ಈ ಥರ ಪ್ಲ್ಯಾನ್ చేసుకున్నాక ಏದಿ ಬ್ರೋ ಬಾನೇ ఉంది ಬ್ರೋ. సో తిన్నాక ಬಂದ್ರಿ. ఎట్లుందక్క? బాగుందా ట్రిప్? డ్రైవ్ ఎట్లుంది బ్రో? ఇవ్వు బ్రో, తిన్నాక మాట్లాడుకో. ಇನ್ನು 2 hours ಜರ್ನಿ ಇದೆ. 2 hours ಹೋಗಬೇಕು. ಸೊ ದ ವಿಡಿಯೋ ಇನ್ನೂ ಕಂಟಿನ್ಯೂ ಆಗ್ತಾನೆ ಇರುತ್ತೆ, ಕಂಟಿನ್ಯೂ ಆಗುತ್ತೆ. ಸೊ ಗೈಸ್, ಇದು 7 o'clock నైట్, బట్ ಇನ್ನೂ సన్ ಇದೆ. ఉదయం నుంచి విశ్రాంతి లేకుండా తోలుతున్నాను. నా వల్ల కాదు, మీరు వేరే ఆటో చూసుకోండి. పంచి నువ్వు గట్టిగా ఫోకస్ చేయాలన్నమా కెరియర్ మీద. ఎందుకంటే లేదంటే నీ గర్ల్ ఫ్రెండ్ లేదంటే నీ పెళ్ళమో అడుక్కు తినే మొక్కలు. ಸೊ ಈಗಾಗಲೇ ನಾವು ಟೆಸ್ಕೋಗೆ ಬಂದ್ವಿ. ತುಂಬ ಲಾಂಗ್ ಜರ್ನಿ ಆಯಿತು. ಆ್ಯಂಡ್ ದೆನ್ ನೀವು ಟೈಮ್ ನೋಡ್ಬೋದು. ಟೈಮ್ ಇದು 7:48 PM AM ಅಲ್ಲ. ಇನ್ನೂ ಸನ್ಸೆಟ್ ಆಗಿಲ್ಲ, ಇನ್ನೂ ಬೆಲ್ಕ್ ಹಂಗೆ ಇದೆ. ಇಟ್ಸ್ ಅ ಡೇ. ನೋಡಿ, ಅವರೆಲ್ಲ ಸುಸ್ತಾಗ್ಬಿಟ್ಟು ಬಿತ್ತೋಗ್ಬಿಟ್ಟಿದ್ದಾರೆ. ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಇವಾಗ ನಾವು ಮತ್ತೆ ರೂಮ್ಗೆ ಹೋಗ್ತಿದ್ದೀವಿ. ಅಕ್ಕ, ಆರ್ ಯು ಓಕೆ? వీళ్ళు నీ కేసు ఏదో
నువ్వు తీసుకొని మమ్మల్ని అంటుంది ఇందాక. ప్రామిస్ నేనేం కేక్ ఎట్స్ಬಿಟ್ಟಿದ್ದಾರೆ ನೋಡಿ. నేను కాదు వాళ్ళిద్దరు. నేను అనేది అంటున్నా ఇది పట్టుకో అందు హ్యాపీ బర్త్డే. ಕೇಕ್ ಎಟ್ಸ್ಬಿಟ್ಟಿದ್ದಾರೆ. ಹೋಗ್ಲಿ. ಕೇಕ್ కోసం ఎంత దూరం వచ్చావు. ಒಂದು ಕೇಕ್ಗೋಸ್ಕರ ಅಕ್ಕ ಬರ್ಡೇಗೋಸ್ಕರ ಇಲ್ಲಿವರೆಗೂ ಬಂದಿದ್ದೀವಿ. ಅದು ಬರ್ಡೇಗಳ ಜೊತೆನೆ ಕೇಕ್ ನೋಡಿ, ಟೆಸ್ಕೋ ಕೇಕ್. కాదు సబ్బా ప్రీ బుక్ చేయాలంట 10 రోజుల ముందులే. 10 ದಿನ ಮುಂದೆ ಪ್ರೀ ಬುಕ್ ಮಾಡಬೇಕು. ಅಕ್ಕ ಕೋಪದಲ್ಲಿದ್ದಾರೆ, ಇಲ್ಲಾಂದ್ರೆ ಯಾಂಗ್ರಿ ಐ ಆಮ್ ಹ್ಯಾಪಿ. ನೋಡಿ అక్కడ మొదలు ಸ್ಟ್ರೀಟ್ ತುಂಬಾ ಭಯಂಕರವಾಗಿದೆ. ತುಂಬಾ ಭಯಂಕರ. ಇವರೆಲ್ಲ ಭಯ ಪಡ್ತಿದ್ದಾರೆ. ರೂಮ್ಗೆ వెళ్ళాం ಫಸ್ಟ್. ಓಕೆ, ಸೊ ಗಾಯ್ಸ್ ಈಗ ರೂಮ್ಗೆ ಹೋಗೋಣ. ಬಾಯ್. ಸೊ ಫೈನಲಿ ನಾವು ರೀಚ್ ಆದ್ವಿ ಈ ರೂಮ್ಗೆ, ನಮ್ಮ ರೂಮ್ಗೆ. ಆ್ಯಂಡ್ ದೆನ್ ದಿಸ್ ದ ವ್ಯೂ ಫ್ರಮ್ ಅವರ್ ఇక్కడ చూడు ಪ್ಲೇಸ್. నెంబర్ ఉందా 4 అంట. ಸೊ ನೋಡಿ ಎಷ್ಟು ಚೆನ್ನಾಗಿದೆ. ಆ್ಯಂಡ್ ದಿಸ್ ಈಸ್ 8:50 PM, ನಾಟ್ AM. ನೋಡಿ ಎಷ್ಟು ಬೆಳಕಿದೆ. ವಾವ್, ವಾಟ್ ಎ ಲುಕ್ ಅಲ್ವಾ. ಆ್ಯಂಡ್ ಫೈನಲಿ ತುಂಬ ಸುತ್ತಿ ಫುಲ್ ರಾಂಗ್ ರೂಟ್ಸಲ್ಲೆಲ್ಲ ಹೋಗಿ ಏನೇನೋ ಮಾಡಿ ಇಲ್ಲಿ ಬಂದಿದ್ದೀವಿ. ದಟ್ ಕ್ಲಿಫ್ ಇಸ್ ಸೋ ಗುಡ್. ವಾವ್, ಏನು ಚೆನ್ನಾಗಿದೆಯಲ್ಲ. ಸೊ ನಾನಂತೂ ತುಂಬ ಹ್ಯಾಪಿಯಾಗಿದ್ದೀನಿ. ಈ ವ್ಯೂ ನೋಡಿ ತುಂಬ ಚೆನ್ನಾಗಿದೆ. ಎಷ್ಟೇ ಡ್ರೈವ್ ಮಾಡಿದ್ರು ನನಗೆ ಡ್ರೈವಿಂಗ್ ಅನಿಸಿಲ್ಲ. ಯಾಕಂದರೆ ಒಂದು ಮಾರ್ನಿಂಗಿಂದ ಒಂದು 6-7 ಅವರ್ಸ್ ಡ್ರೈವ್ ಮಾಡ್ತಾನೆ ಇದ್ದೀನಿ. ಸೊ ಫೈನಲಿ ಇಲ್ಲಿಗೆ ರೀಚ್ ಆದ್ವಿ. ನನಗಂತೂ ತುಂಬ ಇಷ್ಟ ಆಗ್ತಿದೆ. ವ್ಯೂ ತುಂಬ ಚೆನ್ನಾಗಿದೆ. ಆ್ಯಂಡ್ ವಿಲ್ ಬಿ ಕಂಟಿನ್ಯೂಯಿಂಗ್ ದ ವಿಡಿಯೋ. ನೋಡ್ತೀರಿ. ಅಕ್ಕ ಅಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ. ಇದ್ರೆ ಈ ಥರ ಇರಬೇಕು. 9 o'clock. ಇನ್ನೂ ಸನ್ಸೆಟ್ ಈಗ ಆಗಿದೆ ಅನಿಸುತ್ತೆ. మన ಮುಂಡೆ ದಿದ್ದಿ. ಬನ್ನಿ ರೂಮ್ ಒಳಗಡೆ ಹೋಗೋಣ. ಓ ಮೈ ಗಾಡ್, అది పెట్టేవు నా ఇజ్జత్ కాస్త పోద్ది. ಸೊ ಈಗ ರೂಮ್ ಟೂರ್ ಮಾಡ್ತಿದ್ದೀವಿ. ರೂಮ್ ಟೂರ್ ಮಾಡಿಸ್ತಿರೋದು ನಮ್ಮ ಬರ್ಡೇ ಕ್ವೀನ್ ಶ್ರೀಜಾ ಅಕ್ಕ ಅವರು. ಓಕೆ, ಸೊ ವಾಟ್ ಈಸ್ ದಿಸ್ ಅಕ್ಕ? ಹಾಲ್. ಸೊ ಹಾಲಲ್ಲಿ ಡೈನಿಂಗ್ ಟೇಬಲ್ ಕೊಟ್ಟಿದ್ದಾರೆ. ಆ್ಯಂಡ್ ದೆನ್ ವಿ ಗಾಟ್ ರೆಕ್ಲೈನರ್ ಸೋಫಾ. ಆ್ಯಂಡ್ ದೆನ್ ಅನದರ್ ರೆಕ್ಲೈನರ್. ಇದು ನೋಡಿ ಅಕ್ಕ, ಅದು ರಿಚೆಸ್ಟ್ ಬ್ಯಾಗ್. ಇಟ್ಸ್ ಗೆಸ್. ಆ್ಯಂಡ್ ದೆನ್ ವಾವ್, No, we don't have any view. that's a beautiful view of here. In the morning. It's looking like a mirror. You have a TV? TV, yeah, TV. Okay, super blue. ವಾವ್, ಇಲ್ಲಿ ನೋಡಿ ತುಂಬ ಗೇಮ್ಸ್ ಇದೆ. ಬನ್ನಿ ಅಕ್ಕ, ವಿಲ್ ಕಂಟಿನ್ಯೂ. ದಿಸ್ ಕಿಚನ್. ವಾವ್, ಕಿಚನಲ್ಲಿ ಕಪ್ಸ್ ಎಲ್ಲ ಕೊಟ್ಟಿದ್ದಾರೆ ಅವರೇ. ಆ್ಯಂಡ್ ದೆನ್ ಒಂದು ಮಿನಿ ಫ್ರಿಜ್ ಕೊಟ್ಟಿದ್ದಾರೆ. ಸೊ ಈಗ ಟೆರೆಸ್ ಹೋಗ್ತಿದ್ವಿ. ಇಲ್ಲಿಂದ ವ್ಯೂ ಚೆನ್ನಾಗಿರುತ್ತೆ. ಬಿಕಾಸ್ ದಿಸ್ ಇಸ್ ನೈಟ್. ಸೊ ಅಷ್ಟೊಂದು ಗೊತ್ತಲ್ಲ, ನನ್ನ ವ್ಯೂ ಚೆನ್ನಾಗಿದೆ. ನಾನು ಚೆನ್ನಾಗಿದ್ದೀನಿ ಅಂತ. This is one room. It's mine. ಇದು ಅಕ್ಕಗಂತೆ. ಅಕ್ಕ ಕಿಡ್ ಅಲ್ವಾ? That's my room. This is boys' room. ಬಾಯ್ಸ್ ರೂಮ್ ಇಲ್ಲಿ. ನಾವು ಬಾಯ್ಸ್ ಎಲ್ಲ ಇಲ್ಲಿ ಮಲಗ್ತೀವಿ. This is boys' room. 3 ಮೆಂಬರ್ಸ್ ಇನ್ ಒಂದು ಬೆಡ್ಡ. ನಾವು ಬಾಯ್ಸ್ ಎಲ್ಲ ಇಲ್ಲಿ ಮಲಗ್ತೀವಿ, ಗರ್ಲ್ ಮಾತ್ರ ಅಲ್ಲಿ ಮಲಗ್ತಾರಂತೆ. ಅವ್ರು ಮಾತ್ರ ಡಬಲ್ ಬೆಡ್ಡು, ಬಂಕರ್ ಬೆಡ್. Yes. ಹೋಮ್ ಡಿಸೈನ್ ನೋಡಿ ಚೆನ್ನಾಗಿದೆ. ದಟ್ಸ್ ಒನ್ ಬ್ಯೂಟಿಫುಲ್ ವಾಸ್. ಸೊ ಬರ್ಡೇ ಗರ್ಲ್ ತುಂಬ ಎಕ್ಸೈಟ್ ಇದ್ದಾರೆ. ಓಹ್, and then we have a small washroom. Should we show it, Akka? No need ಅನ್ಸುತ್ತೆ. And then Akka, how excited are you to celebrate your birthday? Yep. So
ಎಕ್ಸೈಟೆಡ್. ಎಸ್ ಸೊ ಈಗ ಮತ್ತೆ ಸಿಗೋಣ ಅಕ್ಕ ಬರ್ಡೇ ವ್ಲಾಗಲ್ಲಿ. ಓಕೆ ಯಾ ಉಷ್ಣು ಆಲ್ರೆಡಿ ಚೆಸ್ ಆಡೋಕ್ಕೆ ರೆಡಿ ಮಾಡ್ತಿದ್ದಾರೆ. ಆ್ಯಂಡ್ ವಿಲ್ ಬಿ ಪ್ಲೇಯಿಂಗ್ ಚೆಸ್ ಟುಡೇ. ಎಸ್ ನನಗೆ ಚೆಸ್ ಅಂದರೆ ತುಂಬ ಇಷ್ಟ. ಅಲ್ಲಿ ಗೋ ಸಿಟ್ ಅಂಡ್ ಪ್ಲೇ ದಿಸ್ ಚೆಸ್. ಆರ್ ಡು ವಿಲ್ ಡೂ ಅಕ್ಕ? ಗೋ ಟು ಯುವರ್ ರೂಮ್ ಅಕ್ಕ. Why? ಬಿಕಾಸ್ ವಿ ನೀಡ್ ಟು ಡೂ ಸಮಥಿಂಗ್. It's a boys thing, bro. ಯಾ I'll take one puzzle. ಇವರು 23 ಇಯರ್ಸ್ ಬಂದರೂ ನೀವು ಸ್ವಲ್ಪ ಕಿಡ್ತಾರನೆ. ಶಿ ನೀಡ್ಸ್ ದಟ್ ಪಜಲ್ ಆರ್ ಸಮಥಿಂಗ್. ವಾಚ್ ವಿಚ್ ಗೇಮ್ ಡು ಯು ನೀಡ್ ಅಕ್ಕ? 1000 pieces puzzle. ವಿಚ್ ಒನ್? 1000 pieces. 1000 ಪೀಸಸ್. ಯಾ ಓಕೆ ಎಲ್ಲ ಎತ್ಕೊಡ್ರಣ ಅಕ್ಕ. ಎಸ್ ನೋಡಿ ತುಂಬ ಇಂಟೆಲಿಜೆಂಟ್ ಪೀಪಲ್ ಇವರು, ಸ್ಮಾರ್ಟ್ ಪೀಪಲ್. ಈ ಕಾರಲ್ಲಿ ಬಿಸ್ನೆಸ್ ಬಗ್ಗೆ ಮಾತಾಡ್ತಾರೆ. ದೇಂట్లో పెట్టారు బ్రో షేర్స్ మీరు? నేను చెప్పకూడదు బ్రో సీక్రెట్. నేను గోల్డ్ లైన్ సీక్రెట్ ఇదంతా ఎంత చేశాను చెప్పండి. ఇట్స్ సీక్రెట్ బ్రో. నేను ఇక్కడ కూర్చోను. ఇప్పుడు వేరే ట్రేడర్స్ అక్క గో టు యువర్ రూమ్ అక్క. నేను వెళ్ళను. అక్క ఇగో ఇది తీసుకుందిరా. వేరే ట్రేడర్స్ ನೋಡಿ ಅಕ್ಕ ರೂಮ್ ಹೋಗ್ತಿಲ್ಲ. ಏನಾಯ್ತು ఇగో నువ్వు పాంపట్ ఆడుకో. ಅಕ್ಕ ವಿ ನೀಡ್ ಟು ಡೂ ಸಮಥಿಂಗ್ ಓವರ್ ಹಿಯರ್. ಪ್ಲೀಸ್ ಗೋ. ಇಟ್ಸ್ ಅ ಬಾಯ್ಸ್ ಥಿಂಗ್. నేను ఉంటా. బాయ్స్ థింగ్ అంటే నేను ఉంటానంట. హ్యాపీ బర్త్డే. ಹ್ಯಾಪಿ ಬರ್ಡೇ ಅಂತ ಸ್ನೇಕ್ ಅಂಡ್ ಲ್ಯಾಡರ್ ಗಿಫ್ಟ್ ಕೊಟ್ಟಿದ್ದಾರೆ ಮಿಸ್ಟರ್ ವಿಷ್ಣು. ನೋಡಿ ಅಕ್ಕ ಬರ್ಡೇಗೆ ನಾವೆಲ್ಲ ಡೆಕೋರೇಷನ್ ಮಾಡ್ತಿದ್ದೀವಿ. ಮಿಸ್ಟರ್ ವಿಷ್ಣು ಆ್ಯಂಡ್ ಕೃಷ್ಣ ಪ್ರದೀಪ್ ಆ್ಯಂಡ್ ಮೀ. ఇక్కడ వాళ్ళు కట్ చేయాలి బ్రో. లేదు ఉంది, హోల్ ఉంది. ಇದು ಕಿಟ್ಟಲ್ಲಿ ಏನೇನು ಬಂದಿದೆ ಅಂದರೆ అదే అనేది అది దాంతో వదలడానికి లేదమ్మా, పెట్టడానికి లేదు. ನೋಡಿ ಈಗ ಡೆಕೋರೇಷನ್ ಆದರೆ ಮಾಡಿ ಆಯಿತು. ಸೊ ಈ ಥರ ಬಂದಿದೆ. Came and then she saw surprise, but పుట్టిన రోజులు జేజేలు. Come on akka. Happy birthday to you. 35 మైళ్ళు. ఎస్ బ్రో, మనం ఎంతలాంటి దారిలో వెళ్ళాం ఆ కేక్ కోసం, ఈ ఒక్క కేక్ కోసం. ఒక్క కేక్ ఎక్కడా దొరక్క. హ్యాపీ అక్క నువ్వు కొంచెం పక్కల వీడియోలో మధ్యలో ಬಂದು. ಸೊ ಅಕ್ಕ ಬರ್ಡೇ ಆಯ್ತು ಮಾಡ್ತಿದ್ದೀವಿ ಈಗ. ವಿಶ್ ಹ್ಯಾಪಿ ಬರ್ಡೇ ಅಕ್ಕ. ವಿಶ್ ಹ್ಯಾಪಿ ಬರ್ಡೇ ಅಕ್ಕ. Thank you. ఎప్పుడు కట్ చేయబోతుంది చిన్న కత్తితోటి పెద్ద కేకు. వెళ్ళు బేటా. విష్ హ్యాపీ బర్త్డే టు యూ అక్క. మేక్ అ విష్ అండ్ కట్ యువర్ కేక్ అక్క. హ్యాపీ బర్త్డే టు నెక్స్ట్ ఇయర్ యూ. వెళ్ళాం పిల్లగాని. హ్యాపీ బర్త్డే టు యూ. హ్యాపీ బర్త్డే టు యూ శ్రీజ అక్క. పాపం కష్టపడింది అని చూద్దాం. వెళ్ళు నువ్వే తిను ఫస్ట్. ఇది సిగ్గా ఉండాలి కొంతమంది జనాలకి. ఇప్పుడు కేక్ తినేటప్పుడు మూతికి సగమే తెరవాలి. అంతేకాక ఇప్పుడు మొత్తం మీద నీ రూమ్లో నీ బర్త్డే కాబట్టి నీకు ఒక 4 ప్రెజెంట్స్ ఉన్నాయి. 4 ಪ್ರೆಸೆಂಟ್ಸ್ ಅಂದರೆ 4 ಗಿಫ್ಟ್ ಕೊಡ್ತಿದ್ದಾರೆ ಅಕ್ಕಗೆ. ಅಕ್ಕ ಮುಖ ನೋಡಿ ಚಂದ್ರಕಲಾ ಚಂದ್ರಮುಖಿ ಥರ. ಸೊ ಈಗ ಅಕ್ಕಗೆ ಟಾಸ್ಕ್ ಏನಂದರೆ 4 ಗಿಫ್ಟ್ ಇದೆ, 4 ಗಿಫ್ಟ್ನ ಅವ್ರು ಕಂಡುಹಿಡಿಬೇಕು ಎಲ್ಲಿಟ್ಟಿದ್ದಾರೆ ಅಂತ. చూపి అక్క. సో 1 గిఫ్ట్ 6 ఓపెన్ చేయి.
ఇప్పుడే చేయనా చేయక వన్ బై వన్ చెయ్యి. 1 by 1. నాకు తెలిసి ఇది విశాల్ బ్రో ఇచ్చిన తెలుసు కదా. తెలిసిందే కాక. ఓకే, ಈಗ ಬೇರೆ ಗಿಫ್ಟ್ಗಳು. 1 ಗಿಫ್ಟ್ ಸಿಕ್ತು ಅಕ್ಕ. ಇಸ್ ಅ ವಿನ್ನರ್ ನಾವು. 1 ಗಿಫ್ಟ್. ಯಾ, లేకు ఫస్ట్ she got the second gift. ఇవన్నీ ఒకేసారి ఓపెన్ చేయి. ఇంకా దొరకాలి ఇంకా ఇంకా 3గా ఇంకా 2 అంతే అక్కర్లేదు. అన్నీ ఒకేసారి ఈ 3 ఒకేసారి ఓపెన్ చేయాలి. అక్కర్లేదు అక్క ఇస్ గెటింగ్ స్మార్ట్. ఫైనల్ కనుక్కో మంచి చాలు. సరే నేను వస్తున్నాను. ಇನ್ನೊಂದು ಗಿಫ್ಟ್ ನಕ್ಕೊಂಡಿರ್ದು ಅಕ್ಕ. ఓకే తిరిగి దొరికింది. కవర్ లేదు. సో అక్క గాట్ ఆల్ ది గిఫ్ట్స్. నౌ షీ ఇస్ ఓపెనింగ్. So Akka got a DSLR. ಇನ್ಸ್ಟಾಕ್ಸ್ ಕ್ಯಾಮ್ರಾ ಉಲ್ಟಾ ರಿವರ್ಸ್ పెట్టుకున్నా. ఇది కూడా పెట్టాలి అక్క. లెన్స్ పెడితేనే వచ్చేది. అది పైన క్యాప్ దిగా. లెన్స్ తర్వాత పెడదాం. లెన్స్